ಕಾಂಗ್ರೆಸ್ಸಿಗರು ಇವ್ರು ಹೇಳುವಂಗೆ ಏನಪ್ಪ ತುಷ್ಟೀಕರಣ ಮಾಡ್ತಾರೆ ಮುಸಲ್ಮಾನರು ವೋಟ್ ಪರವಾಗಿ ಅಂತ. ಇಲ್ಲಿ ಅದೇ ಕೆಲಸನ ಬಿ ಜೆ ಪಿಗರು ಮಾಡ್ತಾಯಿದ್ದಾರೆ, ಅಥವಾ ನಮ್ಮ ಮೋದಿಯವರು ಮಾಡ್ತಾಯಿದ್ದಾರೆ, ಅಥವಾ ನಮ್ಮ ಆರ್ ಎಸ್ ಎಸ್ಗರು ಮಾಡ್ತಾಯಿದ್ದಾರೆ. ಏನಂದ್ರೆ ಹಿಂಗೆ ಅಂದಿದ್ದು ಉತ್ತರ ಕೊಡಬೇಕಾಗಿದ್ದಿಲ್ಲ, ನಾವು ಕುಳಿತೀವಿ ಪರ್ಸನಲೈಸ್ ಮಾಡಿ ಏನು ಹೇಳಬೇಕಾಗಿತ್ತು. ಮುಸ್ಲಿಮರಿಗೂ ಸಹಿತ ಮುಸ್ಲಿಂ ಧರ್ಮ ಅಂತೇಳಿ ಒಂದು ಕಡೆ ದೂರ ಸರಿಸ್ತಾ ಅವ್ರಿಗೆ ರಿಸರ್ವೇಷನ್ ಕೊಡೋದು ಅಂತ ಹೇಳ್ತಾ, ಇನ್ನೊಂದು ಕಡೆಗೆ ನಾವು ಕೊಡೋದಿಲ್ಲಪ್ಪ ಬೇಕಾದ್ರೆ 50% ಕೊಡ್ರಿ ಅಂದ್ರೆ ಪೂರ್ತಿಯಾಗಿ ಹಿಂದೂಗಳು ಈ ಕಾಂಗ್ರೆಸ್ ಬೆನ್ನು ಹತ್ತದಂಗೆ ವ್ಯವಸ್ಥೆ ಮಾಡುವ ತಂತ್ರಗಾರಿಕೆ ಇಲ್ಲಂತಲ್ಲ. ಅಷ್ಟು ಪ್ರೀತಿ 50% ಕೊಡ್ರಿ, ಅದನ್ನು ಕೊಟ್ರೆ ಅಂದ್ರೆ ಅದನ್ನು ಮತ್ತೆ ಇಲ್ಲಿ ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನೋಡಿರಿ, ಇಸ್ಲಾಂ ಧರ್ಮ ಕೊಡಬಾರ್ದು ಕಾರಣ ನಮ್ಮ ಸ್ಪಷ್ಟವಾಗಿ ಅಂಬೇಡ್ಕರ್ ಹೇಳಿದರು. ಇವರು 50% ಕೊಟ್ಟಿದ್ದಾರೆ ಟಿಕೆಟ್ಗಳನ್ನು, ಇದು ದೇಶವನ್ನು ಪಾಕಿಸ್ತಾನ ಮಾಡ್ಬೋದು ಅಂತೇಳಿ ದೊಡ್ಡ ವಿಲು ಎಬ್ಬಿಸುವಂಥದ್ದು. ಇದರಿಂದ ಇದೇನು ತೋರಿಸೋದಪ್ಪ ಅಂದ್ರೆ ಇದು ಮೋದಿಯವರ ಜಾಣತನದಕ್ಕಿಂತಲೂ ಹೆಚ್ಚಾಗಿ ಆರ್ ಎಸ್ ಎಸ್ ವಿಚಾರಗಳನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು ಇಡಬೇಕು ಅನ್ನೋದ್ರಲ್ಲಿ ಭಾಳ ಪಾರಂಗತರಾಗಿದ್ದಾರೆ. ಯಾಕೆಂದರೆ ಮೂಲತಃ ಇವರು ಆರ್ ಎಸ್ ಎಸ್ ಪ್ರಚಾರಕರಂತ ಹೇಳ್ಕೊಳ್ಳಲ್ಲಿ ಅವ್ರು ಹಿಂದೆ ಮುಂದೆ ನೋಡೋದೇ ಇಲ್ಲ. ಹೌದು, ನಾವೊಬ್ಬ ಆರ್ ಎಸ್ ಎಸ್ ಪ್ರಚಾರಕ ಅಂತೇಳಿ ಈಗಾಗಲೇ ನಾಗ್ಪುರಕ್ಕೆ ಹೋಗಿ ನೀವು ನೋಡಿದ್ದೀರಿ. ಅಲ್ಲಿ ಹೋಗಿ ನಾವು ಪ್ರಧಾನಿಯಾಗಿ ಬಂದಿಲ್ಲ, ಒಬ್ಬ ಪ್ರಚಾರಕಾಗಿ ಬಂದಿರಿ ಅಂತ ಅನ್ನೋ ಮಾತನ್ನು ನಾವು ಕೇಳಿದ್ದೀವಿ. ಅದು ಇದರ ಅರ್ಥ ಏನಪ್ಪ ಅಂತಂದ್ರೆ ಮಾತಿನಲ್ಲೇ ಬುದ್ಧಿವಂತಿಕೆಯಲ್ಲೇ ಆರ್ ಎಸ್ ಎಸ್ಸನ್ನು ಮೀರಿಸುವಂಥ ಶಕ್ತಿ ಮೋಸ್ಟ್ಲಿ ಇವತ್ತು ಕಾಂಗ್ರೆಸ್ಗೆ ಇಲ್ಲ ಅನ್ನಿಸ್ತದೆ. ಇದೇ ಕಾರಣಕ್ಕೇ ಇವತ್ತು ಸೋಲಿನ ಬುತ್ತಿಗಳು ಮೇಲ್ಮೇಲೆ ಇಲ್ಲಿ ನೋಡ್ರಿ, ಏಕಕಾಲಕ್ಕೆ ಒಂದು ಕಡೆಗೆ ಏನು ಮಾಡಿದರು, ಬಡ ಮುಸಲ್ಮಾನರನ್ನ ಅವ್ರ ಸಲ ಮಾಡಿದ್ರಪ್ಪ ಇವರು 2014 ದೂರ ಮಾಡೋ ಸಲುವಾಗಿ ಅವ್ರಿಗೆ ಎಜುಕೇಷನ್ ಕೊಡೋದಕ್ಕೆ ಸಾಧ್ಯ ಇತ್ತು, ಅವ್ರು ಪರವಾಗಿ ಮಾಡಬೇಕಾಗಿತ್ತು. ಈಗ ನಾವು ಅದನ್ನು ಮಾಡಿದ್ದು ಬಿಡಿ ವಕ್ಫನ್ನು ನೀವು ಸುಮ್ಮನೆ ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ಬಡ ಮುಸಲ್ಮಾನರ ಪರ ಇದ್ದೀವಿ, ಶ್ರೀಮಂತ ಮುಸಲ್ಮಾನರ ಪರ ಇಲ್ಲ ಅಂತ ಸಂದೇಶ ಕಳಿಸಿ ಅಲ್ಲೇ ಒಡೆಯುವಂಥ ತಂತ್ರಗಾರಿಕೆಯನ್ನು ಮಾಡಿದರು. ಎರಡನೇದಾಗಿ ಇವ್ರು ಮೇಲೆ ಕಾಂಗ್ರೆಸ್ ಟೀಕಾ ಮಾಡ್ತಾರೆ. ನಿಮ್ಮ ಒಬ್ಬರು ಎಮ್ ಎಲ್ ಅದಾರಲ್ರಿ, ಒಬ್ಬರು ಎಂ ಪಿ ಅದಾರಲ್ರಿ, ಮುಸಲ್ಮಾನರು ಯಾರಿಗೆ ಕೊಟ್ಟಿರಿ ಇಷ್ಟು ಕಾಳಜಿ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಇವ್ರು ಕೇಳ್ತಾ ಇದ್ದಾರೆ ವಕ್ಫದವ್ರಿಗೆ, ವಕ್ಫ ನೆಲೆಗಟ್ಟಲ್ಲ ನೀವು ತಿದ್ದಿದ್ರಿ, ಎಲ್ಲ ಮಾಡಿದ್ರಿ, ಯಾರು ಒಬ್ಬರು ಅದಾರ ನಾವು ಕೇಳೋದು ನಿಮ್ಮಲ್ಲಿ ಅಂದಾಗ ನೀವು ಕೊಡ್ರಲ್ಲ 50% ಕೊಡ್ರಿ, ಬ್ಯಾಡ ಅಂದಾರ. ನಾವು ವಕ್ಫದಿಂದಾಗಿ ಬಡ ಮುಸಲ್ಮಾನ್ರಿಗೆ ಹೆಲ್ಪ್ ಮಾಡಾಕಿದ್ವಿ, ನಾವು ಅಸಮಂದಗಳಿಗೆ ಇನ್ನುಳಿದವ್ರಿಗೆ ಹೆಲ್ಪ್ ಮಾಡಾಕಿದ್ದೀವಿ. ಚಪ್ಪರ, ಪಿಂಜಾರ ಮತ್ತೇನು ಬರ್ತವ್ರೆ ಅವರೆಲ್ಲ, ಅವ್ರಿಗೆಲ್ಲರೂ ಹೆಲ್ಪ್ ಮಾಡ್ತಾಯಿದ್ದೀವಿ ಬಿದ್ದು ಸಮುದಾಯಕ್ಕೆ ಅಂತ ಹೇಳ್ತಾ ನಾವು ಇಲ್ಲ ಅದ್ರ ಮೀಸಲಾತಿನ ಕಾಯ್ಕೊಂಡು ಹೊಂಟಿದ್ದೀವಿ, ಬಿದ್ದು ಜನರು ಎಬ್ಬಿಸ್ತೀವಿ ಅನ್ನೋಂಥ ಮಾತು ಮಾತಾಡ್ತಾರೆ. ಏನೂ ಇರಲಿ,